ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಕ್ತಾಯಗೊಂಡಿದೆ. ಬಿಗ್ ಬಾಸ್ ಶೋ ಮುಗಿದ ಬೆನ್ನಲ್ಲೇ ಸ್ಪರ್ಧಿಗಳು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ವಿನ್ನರ್ ಹನುಮಂತು ಊರಲ್ಲಿ ಸ್ನೇಹಿತರು ಹಾಗೂ ಫ್ಯಾಮಿಲಿ ಜೊತೆ ಕಾಲ ಕಳೆಯುತ್ತಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಪಟ್ಟ ಗಿಟ್ಟಿಸಿಕೊಂಡ ತ್ರಿವಿಕ್ರಮ್ ಏನು ಮಾಡ್ತಿದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ, ಹೊಸ ಸಿನಿಮಾ ಮಾಡ್ತಾರಾ, ಸೀರಿಯಲ್ ಮಾಡ್ತಾರಾ ಅಂತ ಅಭಿಮಾನಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡಿದ್ದವು. ಇದೀಗ ತ್ರಿವಿಕ್ರಮ್ ಅವರ ಮುಂದಿನ ಪ್ರಾಜೆಕ್ಟ್ ಏನು ಎಂಬುದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಜನಪ್ರಿಯತೆ ಜೊತೆಗೆ ಸಾಕಷ್ಟು ಅವಕಾಶಗಳನ್ನ ಹೆಕ್ಕಿಕೊಟ್ಟಿದೆ. ಈಗಾಗಲೇ ಐಶ್ವರ್ಯ, ಧನರಾಜ್, ಚೈತ್ರಾ ಕುಂದಾಪುರ, ರಜತ್ ಸೇರಿದಂತೆ ಹಲವರು ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಾರೆ. ಭವ್ಯಾಗೂ ಶೋಗೆ ಆಫರ್ ಇತ್ತು, ಆದ್ರೆ ಆರೋಗ್ಯದ ಸಮಸ್ಯೆಯಿಂದ ಅವರು ಶೋನಿಂದ ದೂರ ಉಳಿದಿದ್ದಾರೆ. ಇವರ ಬದಲಿಗೆ ಚೈತ್ರಾ ಕುಂದಾಪುರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಎಂಟ್ರಿ ಕೊಟ್ಟಿದ್ದರು. ಇನ್ನು ತ್ರಿವಿಕ್ರಮ್ ಏನು ಮಾಡ್ತಾರೆ ಎಂಬುದಕ್ಕೆ ಈಗ ಉತ್ತರ ಸಿಕ್ಕಿದೆ. ಹೊಸ ಧಾರಾವಾಹಿ ಮೂಲಕ ತ್ರಿವಿಕ್ರಮ್ ವೀಕ್ಷಕರ ಮುಂದೆ ಬರಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅದು ಕೂಡ ಕಲರ್ಸ್ ಕನ್ನಡದಲ್ಲಿ ಹೊಸ ಧಾರಾವಾಹಿ ಶುರುವಾಗ್ತಿದೆ. ಈ ಸೀರಿಯಲ್ಗೆ ತ್ರಿವಿಕ್ರಮ್ ನಾಯಕಿ ಕನ್ನಡ ಮೂಲದ ತೆಲುಗು ನಟಿ ಎಂದು ಹೇಳಲಾಗ್ತಿದೆ. ಪದ್ಮಾವತಿ ನಂತರ ತ್ರಿವಿಕ್ರಮ್ ಧಾರಾವಾಹಿಗೆ ಮರಳುತ್ತಿರೋದು ಕನ್ಫರ್ಮ್ ಆಗಿದೆ. ಅದು ಕಲರ್ಸ್ ಕನ್ನಡದಲ್ಲೇ. ಆದ್ರೆ ಸ್ಟೋರಿ ಏನು, ಯಾವ ಪ್ರೊಡಕ್ಷನ್ ಎಂಬೆಲ್ಲ ಮಾಹಿತಿ ಹೊರಬರಬೇಕಿದೆ. ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.